ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು AMS ಕನ್ನಡ. ವಾತಾವರಣದಲ್ಲಿನ ಬದಲಾವಣೆ, ನೀರಿನಲ್ಲಿ ಆಡುವುದು, ತಂಪಾದ ಪಾನೀಯಗಳ ಸೇವನೆ ಮಾಡುವುದರಿಂದ ಧೂಳು, ಹೊಗೆ ಮತ್ತು ಕಲುಷಿತವಾದ ನೀರು ನೆಗಡಿಗೆ ಕಾರಣವಾಗುತ್ತದೆ. ನೆಗಡಿ ಕೇಳಲು ಬಹಳ ಸುಲಭ, ಆದರೆ ಅದನ್ನು ಬಂದರೆ ಅನುಭವಿಸುವುದು ಬಹಳ ಕಷ್ಟ. ನೆಗಡಿಯ ಲಕ್ಷಣಗಳು: ಮೂಗು ಸೋರುವುದು, ಗಂಟಲು ಕೆರೆತ, ಮೂಗು ಕಟ್ಟುವುದು, ತಲೆನೋವು, ತಲೆಭಾರ ಮತ್ತು ಕಣ್ಣು ಉರಿಯಾಗುವುದು. ನೆಗಡಿಗೆ ಸಿಂಪಲ್ ಮನೆಮದ್ದುಗಳು: 1. ಹಾಲಿಗೆ ಸ್ವಲ್ಪ ಅರಿಶಿಣ, ಶುಂಠಿ, ಏಲಕ್ಕಿ, ಕಾಳುಮೆಣಸು ಜಜ್ಜಿ ಹಾಕಿ ಚೆನ್ನಾಗಿ ಕುದಿಸಿ ಅದಕ್ಕೆ ಸ್ವಲ್ಪ ಕಲ್ಲು ಸಕ್ಕರೆಯನ್ನು ಮಿಕ್ಸ್ ಮಾಡಿ ಕುಡಿಯುವುದರಿಂದ ನೆಗಡಿ ಮತ್ತು ಮೂಗು ಸೋರುವುದು ಕಡಿಮೆಯಾಗುತ್ತದೆ. 2. ಕಾಳುಮೆಣಸಿನ ಪುಡಿಯನ್ನು ಬೆಲ್ಲದೊಂದಿಗೆ ಮಿಕ್ಸ್ ಮಾಡಿ ಚಿಕ್ಕ ಚಿಕ್ಕ ಉಂಡೆಯನ್ನಾಗಿ ಮಾಡಿ ಚೀಪುವುದರಿಂದ ಶೀತ ಮತ್ತು ಕಫಭರಿತ ಕೆಮ್ಮು ಕಡಿಮೆಯಾಗುತ್ತದೆ. 3. 1 ಗ್ಲಾಸ್ ನೀರಿಗೆ 1 ಚಮಚ ಅಜ್ವಾನ್, 1 ಸ್ಪೂನ್ ಅರಿಶಿಣ ಹಾಕಿ ನೀರು ಅರ್ಧ ಗ್ಲಾಸ್ ಆಗುವ ತನಕ ಚೆನ್ನಾಗಿ ಕುದಿಸಿ ನಂತರ ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಮಿಕ್ಸ್ ಮಾಡಿ ಕುಡಿಯುವುದರಿಂದ ನೆಗಡಿ ಮತ್ತು ಮೂಗು ಸೋರುವುದು ಬೇಗನೆ ಕಡಿಮೆಯಾಗುತ್ತದೆ. 4. ಕಾಳುಮೆಣಸಿನ ಪುಡಿಯನ್ನು ಜೇನುತುಪ್ಪದೊಂದಿಗೆ ಮಿಕ್ಸ್ ಮಾಡಿ ತಿನ್ನುವುದರಿಂದ ನೆಗಡಿ ಮತ್ತು ಕಫಭರಿತ ಕೆಮ್ಮು ಕಡಿಮೆಯಾಗುತ್ತದೆ. 5. ಹಸುವಿನ ತುಪ್ಪವನ್ನು ಕರಗಿಸಿ 2 ಹನಿ ನಿಯಮಿತವಾಗಿ ಮೂಗಿಗೆ ಹಾಕುವುದರಿಂದ ಮೂಗು ಸೋರುವುದು ಮತ್ತು ಮೂಗು ಕಟ್ಟುವುದು ಕಡಿಮೆಯಾಗುತ್ತದೆ. 6. 6-7 ಹನಿ ಶುಂಠಿ ಮತ್ತು ತುಳಸಿ ರಸವನ್ನು ಜೇನುತುಪ್ಪದೊಂದಿಗೆ ಮಿಕ್ಸ್ ಮಾಡಿ ಚಿಕ್ಕ ಮಕ್ಕಳಿಗೆ ತಿನ್ನಿಸುವುದರಿಂದ ಮೂಗು ಕಟ್ಟುವುದು ಮತ್ತು ಮೂಗು ಸೋರುವುದು ಕಡಿಮೆಯಾಗುತ್ತದೆ. 7. ಬಿಸಿ ಹಾಲಿಗೆ ಅರ್ಧ ಚಮಚ ಅರಿಶಿಣ ಮಿಕ್ಸ್ ಮಾಡಿ ಕುಡಿಯುವುದರಿಂದ ನೆಗಡಿ ಮತ್ತು ಗಂಟಲು ಕೆರೆತ ಕಡಿಮೆಯಾಗುತ್ತದೆ. 8. 7-8 ತುಳಸಿ ಎಲೆಗಳನ್ನು ಪುಡಿ ಮಾಡಿ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಇದರ ಕಷಾಯವನ್ನು ಕುಡಿಯುವುದರಿಂದ ನೆಗಡಿ ಮತ್ತು ಕೆಮ್ಮು ಕಡಿಮೆಯಾಗುತ್ತದೆ. ಅಷ್ಟೇ ಅಲ್ಲದೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಈ ಮಾಹಿತಿ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.